ಹಾಗೆ ಅವರಿಬ್ಬರು ಕುಳಿತು ಮಾತಾಡಿದ್ರೆ ಆಗುತ್ತೆ, ಕೂತ್ ಮಾತಾಡಿದ್ರೆ ಆಗತ್ತೆ, ಖಂಡಿತ ಆಗತ್ತೆ. ಯಾಕಂದ್ರೆ ಒಬ್ಬ ಮಾದರಿ ಆಗಿರ್ಬೇಕಾದಂತ. ಹೌದು ಹೌದು ಹೌದು. ಅಟ್ಲೀಸ್ಟ್ ಆ ದೊಡ್ಡವ್ರ ಹೆಸರಿಗಾದ್ರೂ ಇವ್ರು ಗೌರವ ಕೊಡಬೇಕು ಅಷ್ಟೇ. ಅವರು ದೊಡ್ಡವರು ಅವರ ಇದಕ್ಕಾದ್ರೂ ಇವರು ಗೌರವ ಕೊಡಬೇಕು. ಅಣ್ಣವ್ರ ಪರಿಚಯ ತಮಗಿಂತ ಬರ್ತಾ ಇದ್ರ ಮನೆಗೆಲ್ಲ? ನನಗೆ ಸ್ವಲ್ಪ ಪರಿಚಯ ಇದ್ರು, ಎಲ್ಲರೂ ಸಿಕ್ಕರೆ ನನ್ನ ಮಾತಾಡ್ಸೋರು. ಸಿಟಿನಲ್ಲಿ ಕೆಲವು ಫಂಕ್ಷನ್ ಅದು ಇದು ಬರೋರು, ಮತ್ತೆ ಇದೆಲ್ಲ ಕ್ಷಾಮ ಇದೇನೇನು ಆದಾಗೆಲ್ಲ ದುಡ್ಡು ಕಲೆಕ್ಟ್ ಮಾಡಕ್ ಬರೋರು. ನಾನು ಆ ಟೈಮಲ್ಲಿ ಅವ್ರ ಎದುರುಗಡೆ ಹೋಗಿ ನಿಂತ್ಕೊಂಡು ಅವ್ರ ಗೋಲ್ಕತ್ ₹100 ಹಾಕ್ಬಿಟ್ಟು ಬೈರಪ್ಪ ಚೆನ್ನಾಗಿದ್ದೀರಾ ಅಂತ ಕೇಳೋರು. ಹೆಸರು ಹಿಡಿದು ಮಾತಾಡೋಷ್ಟು ಪರಿಚಯ ಇತ್ತು. ಈಗ ಯುವ ತಮ್ಗೆ ಸಿಕ್ಕಿದ್ರೆ ಯುವನಿಗೆ ಏನ್ ಹೇಳ್ತೀರಾ? ನಮ್ ಟಿವಿ ಮುಖಾಂತರ ತಾವ್ ಹೇಳೋದಾದ್ರೆ ಯುವನಿಗೆ ಏನ್ ಹೇಳ್ತೀರಾ? ಒಳ್ಳೆ ಬುದ್ಧಿ ಕಲಿ ಅಂತ ಹೇಳ್ತೀವಿ ಅಷ್ಟೇ. ಒಳ್ಳೆ ಬುದ್ಧಿ ಕಲಿ, ಒಳ್ಳೆ ನಡೆ ನುಡಿ ಇರಲಿ, ಬೆಳೆಯೋ ಮಕ್ಕಳು ನೀವು. ಯುವ ಬೇರೆಯವ್ರ ಮಾತನ್ನ ಕೇಳ್ತಾ ಇದ್ದಾನೆ ಅಂತ ಅನ್ಸುತ್ತಾ ನಿಮ್ಗೆ ಈ ವಿಚಾರದಲ್ಲಿ? ಶ್ರೀದೇವಿ ಅವರ ವಿಚಾರದಲ್ಲಿ ಬೇರೆಯವ್ರನ್ನ ಖಂಡಿತ ಕೇಳ್ತಿದ್ದಾನೆ. ಸ್ವಂತ ಬುದ್ಧಿಯಿಂದ ಏನು ಮಾಡ್ತಿಲ್ಲ. ಅವನಿಗೆ ಚಾಡಿ ಮಾತಿಂದಾನೇ ಅವನು ಹಿಂಗಾಗಿರೋದು. ಈಗ ಇವಾಗೆ ಶ್ರೀದೇವಿ ಮೇಲೆ ಪ್ರೀತಿ ಈಗಲೂ ಇದೆ ಅಥವಾ ಶ್ರೀದೇವಿ ಅವ್ರ ಯುವನ ಪ್ರೀತಿ ಇದೆ ಅಂತ ಆ ವಿಚಾರವಾಗಿ ತಾವೇನು ಹೇಳ್ತೀವಿ? ಇಲ್ಲ, ಚೆನ್ನಾಗಿದ್ದಾರೆ. ಅವನು ಈಗ ನಾನು ತಪ್ಪಾಡಿದ್ದೀನಿ, ನಾನೇ ಹೋಗಿ ಮಾತಾಡಬೇಕು, ಇವನೇ ಮಾತಾಡಬೇಕು. ಅಲ್ಲ, ನನ್ನ ಹತ್ರ ಬಂದ್ರೆ ನಾನು ಅದನ್ನು ಹೇಳೋದು. ಅವರೇ ಹೋಗಿ ಮಾತಾಡ್ಬಿಟ್ಟು ಅವ್ರವರೇ ಆಗ್ಬೇಕು, ಆಗ್ತಾರೆ. ಅದಕ್ಕೆಲ್ಲ ನಾವು ಇರ್ತೀವಿ. ಹೋಗಿ ಮಾತಾಡುವಂತ ಅವಕಾಶ ಇದೆಯಾ ಮಗಳಿಗೆ? ಅವನಿಗೆ ಹೋಗುವಂತ ಅವರ ಫಿಲ್ಮ್ ಡೈರೆಕ್ಟ್ರು, ಅವರ ಪ್ರೊಡ್ಯೂಸರು ಅವರೆಲ್ಲರೂ ಹೇಳಿದ್ದಾರೆ, ಹೋಗಿಲ್ಲ. ಇಬ್ಬರೇ ಕೂತ್ ಮಾತಾಡೋದ್ರೆ ಬಗೆಹರಿಯುತ್ತೆ ಅಂತ? ಖಂಡಿತ ಆಗತ್ತೆ. ಇಬ್ಬರೇ ಕೂತ್ ಮಾತಾಡ್ಕೊಂಡು ಪ್ರೀತಿ ಇನ್ನೂ ಹಾಗೆ ಇದೆ. ಖಂಡಿತ ಆಗತ್ತೆ. ಆದ್ರೆ ಒಳ್ಳೇದು ಅಂತ ಅನ್ಸುತ್ತಾ ನಿಮ್ಗೆ? ಆದ್ರೆ ಒಳ್ಳೇದು.